ಇವ್ರು ಇಷ್ಟೆಲ್ಲ ಹೇಳ್ತಾ ಇದಾರಲ್ಲಪ್ಪ. ನಿನ್ನೆ ಏನಂದ್ರು, YJPನವರು ವಕ್ಫ್ ಹೋರಾಟ ಮುಂದುವರಿಸ್ತೀನಿ ಅಂದ್ರಲ್ವಾ? ಏನಾಗ್ತಾ ಇದೆ ಮತ್ತೆ? ಇವ್ರ ಮಾತಿಗೆ ಬೆಲೆ ಇದೆ ಅಂತೀರಾ? ಒಬ್ರು ಸೈಲೆಂಟ್ ಆಗ್ತಾರಂತೆ, ಇನ್ನೊಬ್ರು ವೈಲೆಂಟ್ ಆಗ್ತಾರಂತೆ. ಇವ್ರ ಮಾತಿಗೆ ಬೆಲೆ ಇದೆಯಾ? ಸೊ ಅವ್ರ ಪಕ್ಷದಲ್ಲೇ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂದಾಗ ವೈ ಶುಡ್ ಕಾಂಗ್ರೆಸ್ ಪಾರ್ಟಿ ಗಿವ್ ವ್ಯಾಲ್ಯೂ ಟು ಗಿವ್ ಎನಿ ಇವ್ರ ಮಾತಿಗೆ ನಾವ್ ಯಾಕ್ರಿ ಬೆಲೆ ಕೊಡಬೇಕು? ಸೊ ಅದರಿಂದ ಇವರು, ನಾನು ಮೊನ್ನೆನೂ ಹೇಳಿದ್ದೀನಿ, ಎಷ್ಟೇ ಚೀರಾಡ್ಕೊಳ್ಳಿ, ಬಟ್ಟೆ ಹರ್ಕೊಳ್ಳಿ, ರಾಜೀನಾಮೆ ಪ್ರಶ್ನೆ ಇಲ್ಲ. ಬೇಕಾದ್ರೆ ಈಗ ಒಂದು ಸಾಕ್ಷಿ ಕೊಟ್ಟು ಮಾತಾಡಲಿ, ಅವಾಗ ನಾವು ಮಾತಾಡ್ಬೋದು. ಇಲ್ಲಾಜಿಕಲ್ ಆಗಿ ಮಾತಾಡಿದ್ರೆ, ಯಾವುದೇ ಕಾನೂನು ಆಧಾರಿತವಾಗಿ ಮಾತಾಡಲಿ, ಸಾಕ್ಷಿ ಇರ್ಲಾರ್ದೆ ಮಾತಾಡಿದ್ರೆ ಏನಂತ ದಿನ ಉತ್ತರ ಕೊಡೋದೇ ಆಗುತ್ತೆ ಅವರಿಗೆ? ಅದೇ ಕೆಲಸ ಆಗುತ್ತೆ ನಮಗೆ. ಸೊ ಅದರಿಂದ ಫಸ್ಟು ಅವರು ಪಾರ್ಟಿನಲ್ಲಿ ಫಸ್ಟ್ ಅವರ ನಾಯಕತ್ವವನ್ನು ಕಾಯಂ ಮಾಡ್ಕೊಳ್ಳಿ, ಆಮೇಲೆ ಬಂದು ಬೇರೆ ಪಾರ್ಟಿ ಬಗ್ಗೆ ಮಾತಾಡಲಿ ಅವರು. ಯಡಿಯೂರಪ್ಪನವರ ವಿಚಾರ ನೀವು ಪದೇ ಪದೇ ಪ್ರಸ್ತಾಪ ಮಾಡಿದ್ದಕ್ಕೆ ಪ್ರಿಯಾಂಕ್ ಖರ್ಗೆ ಅವರೇನು ಸುಪ್ರೀಂ ಕೋರ್ಟಾ, ಹೈಕೋರ್ಟಾ? ಇವ್ರು ಸುಪ್ರೀಂ ಕೋರ್ಟಾ? ಇವರೆಲ್ಲ ಹೇಳ್ತಾ ಇದಾರಲ್ಲ ಇವಾಗ ನಾವು ರಾಜೀನಾಮೆ ಕೊಡಬೇಕು, ಅದು ಇವ್ರು ಸುಪ್ರೀಂ ಕೋರ್ಟಾ? ಆಮೇಲೆ ನಾವು ಹೇಳ್ತಾ ಇರೋದು ಪದೇ ಪದೇ ಬೇಸ್ಡ್ ಆನ್ FSL ರಿಪೋರ್ಟ್. ಏನಾದ್ರೂ ಸಾಮಾನ್ಯ ಪ್ರಜ್ಞೆ ಇದೆ ಅನ್ರಿ? ಡು ದೇ ಹ್ಯಾವ್ ಎನಿ ಕಾಮನ್ ಸೆನ್ಸ್? ನಂದ FSL ರಿಪೋರ್ಟು ನಾನ್ ನಡೆಸ್ತಾ ಇದ್ದೀನ ಕೇಸು? ಇವರೆಲ್ಲ ನ್ಯಾಯ ಕೊಡಿಸ್ಬೇಕಂತ ಇದಾರಲ್ಲ. ಫಸ್ಟ್ ನಿಮ್ಮಲ್ಲಿ ನಿಮ್ಮ ನಾಯಕರು ಮಾಡಿದಂತ ಅನ್ಯಾಯಗಳಿಗೆ ಫಸ್ಟ್ ಅವ್ರಿಗೆ ನ್ಯಾಯ ಕೊಡಿಸಿ, ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ವಿಚಾರ ಮಾಡಿ. ನಿಮ್ಮ ಏನು ಕಾಂಡಕ್ಟ್ ಇಂದ ನಿಮ್ಮಿಂದ ಆದಂತ ವಿಕ್ಟಮ್ಸಿಗೆ ಫಸ್ಟ್ ನ್ಯಾಯ ಕೊಡಿಸಿ, ಅದಾದ್ಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ನಾನು ಯಾವತ್ತನ ಹೇಳಿದ್ದೀನಿ ನಾನು ಕಾನೂನು ಅಂತ? ಕಾನೂನಲ್ಲಿ ಏನ್ ನಡೀದೆ, ಕೋರ್ಟ್ನಲ್ಲಿ ಏನಿದೆ, ಸಾಕ್ಷಿಗಳೇನಿದೆ, FSL ರಿಪೋರ್ಟ್ ಏನಿದೆ, ಅದರ ಆಧಾರದ ಮೇಲೆ ನಾನು ಮಾತಾಡ್ತಾ ಇರೋದು. ನೀವು ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ ಸ್ವಾಮಿ? ಯಾವ ಆಧಾರದ ಮೇಲೆ ಮಾತಾಡ್ತಾ ಇದ್ದೀರಾ? ನಾನು ಹೇಳ್ತಾ ಇದ್ದೀನಲ್ಲ, ಇಟ್ಟು ಮಾತಾಡಿ. ಸುಮ್ಮನೆ ಏನು ಗಾಳಿನಲ್ಲಿ ಗುಂಡು ಹಾರಿಸೋದಲ್ಲ. ಅವರು ಬಿಜೆಪಿಯವರು ಈ ಶರಣೆ ಆತ್ಮಹತ್ಯೆಗಳಾಗ್ತಾ ಇದಾವೆ ಅಂತ ಹೇಳಿ ಒಂದು ಆಂದೋಲನ ಸಮಿತಿ ಅಂತ ಮಾಡಿದ್ದಾರೆ ಸರ್. ನೋಡಿ, ಆಂದೋಲನ ಸಮಿತಿ, ಸತ್ಯ ಶೋಧನಾ ಸಮಿತಿ ಮಾಡ್ಲಿ, ಫಸ್ಟ್ BJPನಲ್ಲೇ ಮಾಡ್ಲಿ. ಅಲ್ಲೇ ಆಂದೋಲನ ನಡೀತಾ ಇದೆಲ್ಲ, ವಕ್ಫ್ ಆಂದೋಲನ ನಡೀತಾ ಇದೆಲ್ಲ ಸರ್. YJP ವರ್ಸಸ್ BJP ಇಲ್ಲ ಸರ್. ಅದೇ ಹೇಳ್ತಾ ಇರೋದ್ರಿ. ಯಾಕಿಲ್ಲ ಅವ್ರ ಟೀಮ್ನಲ್ಲಿ? Because they don't care about what opposition leader have to say, nor BJP president have to say. ನಾನು ಅದೇ ಪದೇ ಪದೇ ಹೇಳ್ತಾ ಇದ್ದೀನಲ್ಲ, ಅಲ್ಲೇ ಅವ್ರ ಮಾತಿಗೆ ಕೀಮತ್ತಿಲ್ಲ. ನೀವು ಯಾಕೆ ಅಷ್ಟು ಕೊಡ್ತಾ ಇದ್ದೀರಾ ಮಾಧ್ಯಮದವರು ಅಥವಾ ಬೇರೆಯವರು? ನೀವು ಹೇಳ್ದಂಗೆ ಅದ್ಯಾವುದೋ ಸತ್ಯಶೋಧದ 2 ಬಣ, ಒಂದು ವಕ್ಫ್ ಹೋರಾಟಕ್ಕಿದೆ ಅಂತೆ, ಒಂದು ಬಾಣಂತಿಯರ್ ಸಾವಿಗಿದೆ ಅಂತೆ. ಆ ಟೀಮ್ ಇಲ್ಲ, ಈ ಟೀಮ್ ಇಲ್ಲ, ಅದೇ ಗೊಂದಲದಲ್ಲಿದೆ. ಅದಕ್ಕೆ ಅವ್ರಿಗೆ ಏನಾಗ್ಬಿಟ್ಟಿದೆ, ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ಮಾತಾಡಿ, DK ಶಿವಕುಮಾರ್ ಸಾಹೇಬ್ರ ವಿರುದ್ಧ ಮಾತಾಡಿ, ಖರ್ಗೆ ಸಾಹೇಬ್ರ ವಿರುದ್ಧ ಮಾತಾಡಿ, ಅಥವಾ ಇಲ್ಲದ ಸಲ್ಲದೆಲ್ಲ ನಮ್ಮ ಮೇಲೆ ಹೇಳಿದ್ರೆ ಅವ್ರ ನಾಯಕತ್ವ ಉಳಿಯುತ್ತೆ ಅಂತ ಅನ್ಕೊಂಡಿದ್ದಾರೆ. BJPನಲ್ಲಿ ಕುಮಾರ್ ಬಂಗಾರಪ್ಪ ಅವರೇ ಹೇಳಿರೋದು, ಹೊಸ ವರ್ಷಕ್ಕೆ ಹೊಸ ನಾಯಕತ್ವ ಬರುತ್ತೆ ಅಂತ. ಅದ್ರ ಬಗ್ಗೆ ಅವರು ನೋಡ್ಕೊಳ್ಳಿ. ಫಸ್ಟ್ ಅವ್ರ ಕುರ್ಚಿ ಕಾಯಂ ಮಾಡ್ಕೊಳ್ಳಿ, ಅದಾದ್ಮೇಲೆ ಅವ್ರ ನಾಯಕತ್ವ ಕಾಯಂ ಮಾಡ್ಕೊಳ್ಳಿ, ಅದಾದ್ಮೇಲೆ ನನ್ನ ಹತ್ರ ಬರಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.